ಲೇಟೆಸ್ಟ್ ಅಪ್ಡೇಟ್ ಪಡೆಯಲು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಗೃಹಲಕ್ಷ್ಮಿ ಹಣದ ಮೂಲಕ ರಾಜ್ಯಾದ್ಯಂತ ಮಹಿಳೆಯರಿಗೆ ಒಳ್ಳೆ ರೀತಿಯಲ್ಲಿ ಅಂದರೆ ಆರ್ಥಿಕ ಸಹಾಯಧನ ಸಿಕ್ಕಂತಾಗಿದೆ. ರಾಜ್ಯದಲ್ಲಿ ಪಂಚ ಗ್ಯಾರಂಟಿಯಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಪಡೆದುಕೊಂಡ ಅನೇಕ ಮಹಿಳೆಯರು ಮನೆಗೆ ಬೇಕಾದಂತಹ ವಸ್ತು, ಅಲಂಕಾರಿಕ ವಸ್ತು ಇತ್ಯಾದಿಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಅನೇಕರು ಆಡಿತರ ಮಾಡಿ ಈ ಹಣವನ್ನು ಕೂಡಿಡುವ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಗೃಹಲಕ್ಷ್ಮಿ ಹಣವನ್ನು ಖುಷಿ ಪಡುವವರು, ಇನ್ನೊಂದೆಡೆ ಹಣ ಇನ್ನೂ ಬಂದಿಲ್ಲ ಎಂದು ಕಾಯುವವರು ಕೂಡ ಇದ್ದಾರೆ. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಂದು ಸರ್ಕಾರದಿಂದ ಬಂದ ಆದೇಶದ ಅನ್ವಯ ಹಣ ಬರಲು ಏನು ಮಾಡಬೇಕು, ತಮ್ಮಿಂದ ಏನೆಲ್ಲ ತಪ್ಪು ಆಗಿದೆ ಅವೆಲ್ಲವನ್ನು ಕೂಡ ಸರಿಪಡಿಸಿಕೊಳ್ತಾ ಇದ್ದಾರೆ. ಇನ್ನು ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮರುಪರಿಶೀಲನೆ ಮಾಡಿ ಹೊಸ ಲಿಸ್ಟ್ ಸಹ ಬಿಡುಗಡೆ ಮಾಡಿದೆ. ಕೆಲವರ ಹೆಸರು ಹೊಸದಾಗಿ ಸೇರ್ಪಡೆಯಾದರೆ ಇನ್ನು ಅನೇಕರ ಹೆಸರು ಈ ಲಿಸ್ಟ್ನಲ್ಲಿ ಕಂಡು ಬರದೆ ಅಂತವರಿಗೆ ನಿರಾಸೆಯಾಗಿದೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣ ಬಂದಿಲ್ಲ ಎಂದು ಅರ್ಜಿ ಹಾಕಿದವರು ಸೇರಿದಂತೆ ಲಿಸ್ಟ್ನಲ್ಲಿ ಹೆಸರು ಇಲ್ಲದಿದ್ದರೆ ಅಂತವರಿಗೆ ಹಣ ಬರಲಾರದು. ಇದುವರೆಗೆ 14,000ಕ್ಕೂ ಅಧಿಕ ಮಹಿಳೆಯರಿಗೆ ಹಣ ಬಂದಿದೆ. ತಿಂಗಳಿಗೆ 2,000ದಂತೆ ಹಣ ಬಂದಿದ್ದರೂ ಅನರ್ಹರಿಗೆ ಹಣ ಬಂದಿಲ್ಲ. ಈ ಪಟ್ಟಿಯನ್ನ ಮರುಶೀಲನೆ ಆದ ಬಳಿಕವೂ ಸುಮಾರು 26,000 ಮಹಿಳೆಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಂದು ಹೇಳಬಹುದು. ಎಷ್ಟೋ ಜನರು ಅರ್ಹರಿಗೆ ಈ ಸೌಲಭ್ಯ ಇದ್ದು ಕೂಡ ಅದರಿಂದ ವಂಚನೆಗೆ ಒಳಗಾಗ್ತಾ ಇದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆ ಸಮಸ್ಯೆ, ಈ ಸಮಸ್ಯೆ ಮಾಡಿಸದೆ ಇರುವುದು ಕೂಡ ಇಂತಹ ಸಮಸ್ಯೆ ಇದ್ದಾಗ ಅದರ ಬಗ್ಗೆ ಮಾಹಿತಿ ನೀಡಲು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ನೆರವಾಗ್ತಾ ಇದ್ದು, ಅವರು ನಿಮಗೆ ಕೆಲ ಅಗತ್ಯ ಸಲಹೆ ಸೂಚನೆ ನೀಡುವವರು, ಅದನ್ನು ನೀವು ಪಾಲಿಸುವುದು ಅಗತ್ಯ. ಗೃಹಲಕ್ಷ್ಮಿ ಯೋಜನೆಗಾಗಿ ಅರ್ಜಿ ಹಾಕಿದ್ದ ಸಾಕಷ್ಟು ಅರ್ಜಿ ಈಗಾಗಲೇ ತಿರಸ್ಕಾರ ಆಗಿದೆ. ಅದಕ್ಕೆ ಮುಖ್ಯ ಕಾರಣ ಸರ್ಕಾರಿ ಉದ್ಯೋಗ ಇರುವುದು ಮತ್ತು ಆದಾಯ ತೆರಿಗೆ ಭರಿಸುವಂತವರು ಇದ್ದಾರೆ. ಅಂತವರ ಅರ್ಜಿ ಕೂಡ ತಿರಸ್ಕಾರ ಆಗಿದೆ. ಅದೇ ರೀತಿ ಕೆಲ ಮನೆಯಲ್ಲಿ 3-4 ಜನರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದ್ದು, ಮೊದಲೇ ತಿಳಿಸಿದಂತೆ ಮನೆಯಲ್ಲಿ ಹಿರಿಯರೊಬ್ಬರು ಮಹಿಳೆಗೆ ಮಾತ್ರವೇ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನೀಡಲಾಗುತ್ತದೆ. ಇನ್ನು ಬಡತನಕ್ಕಿಂತ ಕೆಳಗಿನ ಸ್ಥಿತಿ ಇಲ್ಲದೆ ಇದ್ದು ಆದಾಯ ತೆರಿಗೆ ನಿಯಮ ಪಾಲಿಸುವವರಾಗಿದ್ದರೆ ಅಂತವರಿಗೆ ಗೃಹಲಕ್ಷ್ಮಿ ಸೌಲಭ್ಯ ಸಿಗಲಾರದು ಹಾಗೂ ಅವರ ಅರ್ಜಿ ಕೂಡ ಲೇಟೆಸ್ಟ್ ಅಪ್ಡೇಟ್ ಪಡೆಯಲು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.